ಹಾಯ್ ಫ್ರೆಂಡ್ಸ್, ನಾನಿವತ್ತು ಚಳ್ಳಕೆರೆಗೆ 25 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಪರಶುರಾಂಪುರಕ್ಕೆ ಸಂಬಂಧಪಟ್ಟ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ರ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವ್ರಿಗೆ ಕೊಡಿ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಚಳ್ಳಕೆರೆಗೆ 25 ಕಿಲೋಮೀಟ್ರ್ ಆಗುತ್ತೆ, ಪರಶುರಾಂಪುರಕ್ಕೆ 5 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 225 ಕಿಲೋಮೀಟ್ರ್ ಆಗುತ್ತೆ, ಚಿತ್ರದುರ್ಗಕ್ಕೆ 55 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗಕ್ಕೆ ಇದು ಪರಶುರಾಂಪುರಕ್ಕೆ ಸಂಬಂಧಪಟ್ಟ, ಅಂದರೆ ಈ ಗ್ರಾಮಕ್ಕೆ, ಪರಶುರಾಂಪುರ ಗ್ರಾಮಕ್ಕೆ ಸಂಬಂಧಪಟ್ಟ ಜಮೀನಿದು. 2 ಎಕರೆ ಮಾರುವಂಥ ಜಮೀನು. ಇನ್ನು ಈ ಜಮೀನು ವೇದವತಿ ನದಿಗೆ ಕೇವಲ ಒಂದು 800 ಮೀಟ್ರ್ ಕೂಡ ಆಗಲ್ಲ. 800 ಮೀಟ್ರ್ ಆಗುತ್ತೆ ಅಷ್ಟೇ ವೇದವತಿ ನದಿ ಈ ಜಾಗಕ್ಕೆ. ಇಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ, ಜೊತೆಗೆ ಇಲ್ಲೇ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಆ ಭಾಗದಲ್ಲಿ 2 ಮನೆ, ಅಲ್ಲಿ 2 ಮನೆ ಇದ್ದಾವೆ. ಜೊತೆಗೆ ಇಲ್ಲಿ ಕೂಡ ನಿಮಗೆ ಮನೆ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರೆ. ಈ ಭಾಗದಲ್ಲಿ ನೀರಿನ ಸಮಸ್ಯೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಯಾಕೆಂದರೆ ವೇದವತಿ ನದಿ ಅಣೆಕಟ್ಟು ಕೂಡ ಇಲ್ಲೇ ಇದೆ ಹತ್ತಿರದಲ್ಲಿ. ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ನೋಡಿರಿ, ಇಲ್ಲಿ ಸುತ್ತಲೂ ನೋಡ್ತಾ ಇದ್ರೇ ಅಗ್ರಿಕಲ್ಚರ್ ಲ್ಯಾಂಡ್ಸ್ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ನೀರಿನ ಸಮಸ್ಯೆ ಈ ಭಾಗದಲ್ಲಿ ಬರೋದಿಲ್ಲ. ಅದರಲ್ಲೂ ಪರಶುರಾಂಪುರದಲ್ಲಿ ವೇದವತಿ ನದಿ ಹರಿತಿರೋದ್ರಿಂದ ನೀರಿನ ಸಮಸ್ಯೆ ಸ್ವಲ್ಪ ಬರಲ್ಲ ಇಲ್ಲಿ. ಜೊತೆಗೆ ಚಿತ್ರದುರ್ಗ ಟು ಪರಶುರಾಂಪುರಕ್ಕೆ ಹೋಗುವ, ಅಂದರೆ ಚಳ್ಳಕೆರೆ ಟು ಪರಶುರಾಂಪುರಕ್ಕೆ ಹೋಗುವ ಮಾರ್ಗದಲ್ಲಿ ತಾರೋಡಿಂದ ಇಲ್ಲಿಗೆ ಒಂದು 800 ಮೀಟ್ರ್ ಆಗುತ್ತೆ ಈ ಜಾಗಕ್ಕೆ, ತಾರೋಡಿಂದ. ಮತ್ತು ಸಬ್ ತಾರೋಡಿಂದಲೂ ಕೂಡ ಒಂದು 200 ಮೀಟ್ರ್ ಆಗುತ್ತೆ ಒಳಗಡೆ. ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ನೋಡಿ, ಪ್ಯೂರ್ ರೆಡ್ ಸಾಯಿಲ್, ಯಾವುದೇ ರೀತಿ ಮಣ್ಣಿನ ಸಮಸ್ಯೆ ಇಲ್ಲ ಇಲ್ಲಿ. ನೀವು ಇಲ್ಲಿ ಸುತ್ತಮುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡ್ಸ್ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನೋಡಿ. ಜೊತೆಗೆ ಇಲ್ಲಿ ಪಕ್ಕದಲ್ಲಿ ಕೂಡ ನೀವು ನೋಡಿ ಎಷ್ಟು ಚೆನ್ನಾಗಿ ತೆಂಗಿನ ಮರ ಎಲ್ಲವೂ ಚೆನ್ನಾಗಿದೆ. ಇಲ್ಲಿ ವಾತಾವರಣನೇ, ಅಂದರೆ ನೀರಿನ ಸ್ಥಿತಿ ಚೆನ್ನಾಗಿದ್ದರೆ ಯಾವುದೇ ಒಂದು ಜಮೀನಿಗೆ ನಾವು ಮೊದಲು ನೀರಿನ ಸ್ಥಿತಿ ಇಂಪಾರ್ಟೆಂಟ್ ಆಗುತ್ತೆ. ಈ ಭಾಗದಲ್ಲಂತೂ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ನೀವಿಲ್ಲೇ ಜೊತೆಗೆ ವಿಲೇಜ್ ನೋಡಿ, ಇದೇ ವಿಲೇಜ್, ನಿಮಗೆ ವಿಲೇಜ್ ಕಾಣ್ತಾ ಇದೆಯಾ, ವಿಲೇಜ್ ಅಟ್ಯಾಚ್ಡ್ ಲ್ಯಾಂಡ್ ಇದು. ಇಲ್ಲಿ ಕೂಡ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರೆ. ಜನರಲ್ ಪ್ರಾಪರ್ಟಿ, ಪೂರ್ವ ಜನರಲ್ಲು ಈಗಲೂ ಜನರಲ್ಲು ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ಒಂದು ಫಾರ್ಮ್ ಹೌಸ್ ಥರ ವಿಲೇಜ್ ಹತ್ರ ಇರಬೇಕು, ನನಗೆಲ್ಲ ರೀತಿ ವ್ಯವಸ್ಥೆ ಇರಬೇಕು ಅನ್ನೋಂಥವ್ರು ಈ ಲ್ಯಾಂಡನ್ನು ನೀವು ಆಯ್ಕೆ ಮಾಡ್ಬೋದು. ಯಾಕೆಂದರೆ ವಿಲೇಜು ಹತ್ರ ಆಗುತ್ತೆ. ಈ ಕಡೆ ಪರಶುರಾಂಪುರ ಕೂಡ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ನೀರಿಂದು ಸ್ಥಿತಿ ಕೂಡ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ, ಮಣ್ಣು ಪ್ಯೂರ್ ರೆಡ್ ಸಾಯಿಲು, ಎಲ್ಲವೂ ಚೆನ್ನಾಗಿದೆ. ಇನ್ನು ನೀವು ಸುತ್ತಲೂ ಅಗ್ರಿಕಲ್ಚರ್ನ ಒಂದು ಸರಿ ಸ್ಪಾಟಿಗೆ ಕೂಡ ಭೇಟಿ ಕೊಟ್ಟಾಗ ನೀವು ಎಲ್ಲ ಕಡೆ ತಿಳ್ಕೊಳ್ಳಿ, ಇದರ ಬೆಲೆ ಎಷ್ಟು, ಇದು ಎಷ್ಟು ಮಾರ್ತಾರೆ, ಎಷ್ಟು ಬೆಲೆ ಬಾಳ್ಬೋದು ಈ ಜಮೀನು ಅನ್ನೋದು. ಒಂದು ಸಾರಿ ಸ್ಪಾಟ್ ವಿಸಿಟ್ ಕೊಟ್ಟಾಗ ಇವೆಲ್ಲವನ್ನು ಕೂಡ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಅಂದರೆ ನಂತರನೇ ಕೆಲವರು ಸುಮ್ಮನೆ ಆ ಜಮೀನು ಬಗ್ಗೆ ರೇಟನ್ನು ಜಾಸ್ತಿ ಹೇಳ್ತಾರೆ. ಆಗ ಕ್ಲಾರಿಟಿ ಇರೋದಿಲ್ಲ. ಅದರಿಂದ ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅಂತ ಹೇಳ್ತಾ, 1 ಎಕರೆಗೆ ನಾನು ಫೈನಲಾಗಿ ಈಗ ಎಲ್ಲವೂ ಆದಮೇಲೆ 1 ಎಕರೆ ಜಮೀನಿಗೆ 18 ಲಕ್ಷ ಹೇಳ್ತಾರೆ. ಫೈನಲ್ 18 ಲಕ್ಷ. ಓನರ್ಗೆ ಕೆಲವೊಂದು ಕಾರಣಗಳ ಸಮಸ್ಯೆ ಇರೋದ್ರಿಂದ ಇದನ್ನು ನೇರವಾಗಿ ಓನರಿಂದ ನಿಮಗೆ ವ್ಯವಹಾರ ಮಾಡಿಸ್ಕೊಡ್ತೀನಿ. ಜೊತೆಗೆ ಸ್ವಲ್ಪ ಅವಶ್ಯಕತೆ ಇರೋದ್ರಿಂದ ಇದನ್ನು 18 ಲಕ್ಷಕ್ಕೆ ಕೊಡ್ತಾಯಿದ್ದಾರೆ. ಜೊತೆಗೆ ಒಂದು ಬೋರ್ ಇದೆ, ನಿಮಗೆ ನೋಡಿ ಇಲ್ಲಿ ಕಲ್ಲಿಟ್ಟಿದ್ದಾರೆ, ಅದು ಒಂದು ಬೋರು, ಕರೆಂಟ್ ಇದೆ, ಎಲ್ಲವೂ ಕೂಡ ವ್ಯವಸ್ಥೆ ಇದೆ ಈ ಜಮೀನಲ್ಲಿ. 1 ಎಕರೆ 18 ಲಕ್ಷ ಹೇಳ್ತಾರೆ. ನೇರವಾಗಿ ಓನರ್ ಹತ್ರ ಮಾತಾಡ್ಬೋದು. ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ವಿಡಿಯೋನ ಮುಗಿಸೋದಕ್ಕಿಂತ ಮುಂಚೆ ವಿಲೇಜ್ ಅಟ್ಯಾಚ್ ಇದೆ,
ಯಾರಾದರೂ ವಿಲೇಜರ್ ಪಕ್ಕದಲ್ಲೇ ನಿಮ್ಗೆ ಜಮೀನು ಬೇಕು ಅನ್ನೋರು ಇದನ್ನು ಆಯ್ಕೆ ಮಾಡ್ಬೋದು. ಇದೇ ರೀತಿ ಮುಂದಿನ ಮಠದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.